ಇನ್ನು ರಾವಲ್ಪಿಂಡಿ ಉಗ್ರರ ಅಡಗು ತಾಣಗಳು ಛಿದ್ರವಾಗಿದೆ. ಬೆಳ್ಳಂಬೆಳಗ್ಗೆ ಸ್ಯೂಸೈಡ್ ಡ್ರೋನ್ಗಳಿಂದ ದಾಳಿಯಾಗಿತ್ತು. ರಾವಲ್ಪಿಂಡಿಯ ಉಗ್ರರ ಅಡಗು ತಾಣಗಳು ಇಲ್ಲಿ ಛಿದ್ರ ಆಗಿದೆ. ಸ್ಫೋಟವಾದ ಅಡಗು ತಾಣಗಳ ಬಳಿ ಉಗ್ರರು ಓಡಾಟವನ್ನ ಮಾಡ್ತಾ ಇದ್ರು. ಬಂದೂಕು ಹಿಡಿದು ಎಲ್ಲರನ್ನ ಉಗ್ರರು ಕಳುಹಿಸ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಭಾಗ 2 ಅಂತ ವೈರಲ್ ಆಗ್ತಾ ಇದೆ. ಇದು ರಾವಲ್ಪಿಂಡಿಯಲ್ಲಿ ಉಗ್ರರ ಅಡಗುತಾಣಗಳನ್ನ ಛಿದ್ರ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಬೆಳ್ಳಂಬೆಳಗ್ಗೆ ಸ್ಯೂಸೈಡ್ ಡ್ರೋನ್ಗಳಿಂದ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲೇ ಉಗ್ರರು ಓಡಾಟವನ್ನ ಮಾಡ್ತಾ ಇದ್ರು. ಸ್ಫೋಟವಾದ ಅಡಗುತಾಣಗಳ ಬಳಿಯೇ ಇದ್ರು. ಬಂದೂಕು ಹಿಡಿದು ಎಲ್ಲರನ್ನ ಉಗ್ರರು ಕಳಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವಿಲ್ಲಿ ನೋಡಬಹುದು. ಇದು ಆಪರೇಷನ್ ಸಿಂಧೂರ್ ಭಾಗದ ಪಾರ್ಟ್ 2 ಅಂತ ಹೇಳಿ ಈಗಾಗಲೇ ವೈರಲ್ ಕೂಡ ಆಗ್ತಾ ಇದೆ. ಭಾರತದ ದಾಳಿಗೆ ಪಾಕ್ ಉಗ್ರರು ನಡುಗಿ ಹೋಗಿದ್ದಾರೆ. ರಾವಲ್ಪಿಂಡಿ ಉಗ್ರರ ಅಡಗುತಾಣಗಳು ಕಂಪ್ಲೀಟ್ ಆಗಿ ಉಡೀಸಾಗಿರುವ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬೆಳ್ಳಂಬೆಳಗ್ಗೆ ಸೂಸೈಡ್ ಡ್ರೋನ್ಗಳಿಂದ ಅಲ್ಲಿ ದಾಳಿಯನ್ನು ಕೂಡ ಮಾಡಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಆ ಪ್ಲೇಸ್ ಅಲ್ಲಿ ಉಗ್ರರು ಕೂಡ ಇದ್ರು. ಬಂದೂಕುಗಳನ್ನ ಹಿಡಿದು ಅಲ್ಲಿ ಉಗ್ರರು ಇದ್ದಿದ್ದ ದೃಶ್ಯಗಳನ್ನು ನೀವು ಗಮನಿಸಬಹುದು. ಜನರನ್ನ ಆ ರೀತಿಯಾಗಿ ಉಗ್ರರೇ ಅಲ್ಲಿ ಕಳಿಸ್ಕೊಡ್ತಾ ಇದ್ದಂತಹ ದೃಶ್ಯಗಳನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಅಂತೂ ಭಾರತ ಸುಮ್ಮನೆ ಕೂರಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಇದೀಗ ಪಾಕಿಸ್ತಾನಕ್ಕೆ. ಉಗ್ರರಿಗೂ ಕೂಡ ನಮ್ಗೆ ಇನ್ನು ಮುಂದೆ ಉಳಿಗಾಲ ಇಲ್ಲ ಅನ್ನೋದು ಈಗ ಖಚಿತ ಆಗಿದೆ. ಇಂತಹ ಸಂದರ್ಭದಲ್ಲೇ ಒಂದಷ್ಟು ರೀತಿಯ ಪ್ಲಾನ್ ಅನ್ನು ಕೂಡ ಮಾಡ್ಕೊಳ್ತಾ ಇದೆ, ಹೇಳಿಕೆಗಳನ್ನ ನೀಡ್ತಾ ಇದೆ. ಅಂದ್ರೆ ಅಟ್ಲೀಸ್ಟ್ ಅದನ್ನಾದ್ರೂ ಕೊಡೋಣ, ನಾವು ಸಿದ್ಧವಿದ್ದೀವಿ ಅನ್ನೋದನ್ನ ತೋರಿಸೋಣ ಅಂತ ಹೇಳಿ. ಆದ್ರೆ ಭಾರತ ಮಾಡಿದಂತಹ ದಾಳಿ ಇದೆಯಲ್ಲ, ಒಂದು ಚೂರು ಗೊತ್ತಾಗದಾಗೆ ಪಾಕಿಸ್ತಾನದ 9 ಅಡಗುತಾಣಗಳನ್ನ ಉಗ್ರರ ಅಡಗುತಾಣಗಳನ್ನ ನೆಲಸಮ ಮಾಡಿದ್ಯಲ್ಲ. ಪಾಕಿಸ್ತಾನದಿಂದ ದಾಳಿ ಆಗಿದ್ದು ನಿಜ, ಅದನ್ನ ಓಡಿಸಿದ್ದು ನಿಜ. 3 ಮಹಿಳೆಯರು 5 ಮಕ್ಕಳು ಸೇರಿ 16 ಜನರ ಸಾವಾಗಿದೆ. 16 ಅಮಾಯಕರ ಸಾವಿಗೆ ಸೇಡು ತೀರಿಸಿಕೊಂಡಿದ್ದೀವಿ. ಪಾಕಿಸ್ತಾನದ ಮೇಲೆ 2ನೇ ದಾಳಿಯನ್ನ ಖಚಿತಪಡಿಸಿದೆ ಇದೀಗ ಸರ್ಕಾರ. ಹೌದು, ಇವತ್ತು ದಾಳಿ ಆಗಿದೆ ಅನ್ನೋದನ್ನ ಕೂಡ ಹೇಳಲಾಗಿದೆ. ಇದೀಗ ಪಾಕಿಸ್ತಾನ ದಾಳಿ ಮಾಡಿದೆ ಇಲ್ಲಿ. ಯಾಕಂದ್ರೆ ಏನಾದ್ರೂ ಒಂದು ಮಾಡ್ಲೇಬೇಕೀಗ ಪಾಕಿಸ್ತಾನಕ್ಕೆ, ಬೇರೆ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡೋದು ಅಥವಾ ಗಡಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದು, ಇಂತಹ ಕೆಲಸಗಳನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಇದೀಗ ನೇರವಾಗಿ ದಾಳಿ ಮಾಡಿದ್ದು, ಆ ಸಂದರ್ಭದಲ್ಲಿ ಅವರನ್ನ ಓಡಿಸಿದ್ದು ನಿಜ ಅಂತ ಹೇಳಿ ಭಾರತೀಯ ರಕ್ಷಣಾ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. 3 ಮಹಿಳೆಯರು 5 ಮಕ್ಕಳು ಸೇರಿ 16 ಜನರ ಸಾವಾಗಿದೆ. 16 ಅಮಾಯಕರ ಸಾವಿಗೆ ಇದೀಗ ನಾವು ಸೇಡನ್ನ ತೀರಿಸಿಕೊಂಡಿದ್ದೀವಿ ಅಂತ ಹೇಳಿ ಪಾಕಿಸ್ತಾನದ ಮೇಲೆ 2ನೇ ದಾಳಿಯನ್ನ ಸರ್ಕಾರ ಈಗ ಖಚಿತಪಡಿಸಿದೆ. ಭಾರತೀಯ ರಕ್ಷಣಾ ಇಲಾಖೆಯಿಂದಲೇ ಮಾಹಿತಿ ನೀಡಿದ್ದು, ಭಾರತದ 15 ನಗರಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡಿತ್ತು. ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾಣ್ಕೋಟ್, ಅಮೃತಸರ, ಕಪರ್ಥಲಾ, ಜಲಂಧರ್, ಲುಧಿಯಾನ, ಆದಂಪುರ, ಭಟಿಂಡಾ, ಚಂಡೀಗಢ, ನಲ್, ಫಲೋಡಿ, ಉತ್ತರಲೈ, ಭುಜ್ ಇವೆಲ್ಲವೂ ಕೂಡ ಟಾರ್ಗೆಟ್ ಆಗಿತ್ತು. ಪಾಕಿಸ್ತಾನ ಈ 15 ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು. ಈಗ ಡ್ರೋನ್ ಕ್ಷಿಪಣಿಗಳನ್ನ ಹೊಡೆದು ಹಾಕಿದೀವಿ ಅಂತ ಹೇಳಿದೆ ಭಾರತೀಯ ರಕ್ಷಣಾ ಇಲಾಖೆ. ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ಉರಿ, ಪೂಂಚ್, ಮೆಂದರ್ ಮತ್ತು ರಜೌರಿಯಲ್ಲಿ ದಾಳಿಯನ್ನ ಮಾಡಿದೆ. ಪಿಒಕೆ ಯುದ್ಧಕ್ಕೂ ಮಾರ್ಟರ್ಗಳ ಹದ್ದಿನ ಕಣ್ಣನ್ನ ಈಗಾಗಲೇ ಇಟ್ಟಿದ್ದೀವಿ ಅನ್ನುವಂತಹ ವಿಚಾರವನ್ನು ಭಾರತೀಯ ರಕ್ಷಣಾ ಇಲಾಖೆ ಹೇಳಿದೆ. ಕ್ಯಾಲಿಬರ್ ಫಿರಂಗಿಗಳನ್ನ ಬಳಸಿ ಪಾಕ್ ಏನು ದಾಳಿ ಮಾಡ್ತಲ್ಲ, ಆ ದಾಳಿಯ ಸಂದರ್ಭದಲ್ಲಿ ಅದನ್ನು ನಾವು ತಡೆದಿದ್ದೀವಿ ಅಂತ ಹೇಳಿ ಭಾರತೀಯ ರಕ್ಷಣಾ ಇಲಾಖೆಯಿಂದಲೇ ಅಧಿಕೃತ ಮಾಹಿತಿ ಇದೀಗ ಬಂದಿದೆ. ಭಾರತೀಯ ರಕ್ಷಣಾ ಇಲಾಖೆನೇ ಇದನ್ನ ಈಗ ಒಪ್ಕೊಂಡಿದ್ದ. ಹೌದು, ಪಾಕಿಸ್ತಾನ ದಾಳಿ ಮಾಡಿದೆ, ಆದ್ರೆ ನಮ್ಮ ಜನರ 16 ಜನರ ಸಾವಿಗೆ ನಾವು ಮತ್ತೆ ಪ್ರತೀಕಾರವನ್ನ ತೀರಿಸಿಕೊಂಡಿದ್ದೀವಿ ಅಂತಾನು ಕೂಡ ಭಾರತೀಯ ರಕ್ಷಣಾ ಇಲಾಖೆ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಭಾರತದ ಅನೇಕ ಸ್ಥಳಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ಭಾರತದ 15 ನಗರಗಳನ್ನ ಪಾಕಿಸ್ತಾನ ಗುರಿಯಾಗಿಸಿಕೊಂಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಂತಹ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ, ಮುನ್ನೆಚ್ಚರಿಕಾ ಕ್ರಮಗಳನ್ನ, ಹದ್ದಿನ ಕಣ್ಣನ್ನ ಇಡಲಾಗಿದೆ ಅನ್ನೋದನ್ನು ಕೂಡ ಭಾರತೀಯ ರಕ್ಷಣಾ ಇಲಾಖೆ ಹೇಳಿದೆ. ಡ್ರೋನ್ಗಳನ್ನ ಮೂಲಕ, ಕ್ಷಿಪಣಿಗಳ ಮೂಲಕ ಅವರು ಅಲ್ಲಿ ದಾಳಿಯನ್ನ ಮಾಡ್ತಾ ಇದ್ರಲ್ಲ, ಅದನ್ನ ಹೊಡೆದು ಹಾಕಿದೆ ಅನ್ನುವಂತಹ ವಿಚಾರವನ್ನು ಕೂಡ ಭಾರತೀಯ ರಕ್ಷಣಾ ಇಲಾಖೆ ಈಗಾಗಲೇ ಹೇಳಿದೆ. ಜಮ್ಮು ಹಾಗೇನೆ ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ಉರಿ, ಪೂಂಚ್, ಮೆಂದರ್ ಹಾಗೇನೆ ರಜೌರಿಯಲ್ಲೂ ಕೂಡ ದಾಳಿಯನ್ನ ಮಾಡಿಸಿದಂತಹ ಸಂದರ್ಭದಲ್ಲಿ ಪಿಒಕೆ ಯುದ್ಧಕ್ಕೂ ಮಾರ್ಟರ್ಗಳ ಮೂಲಕ ಹದ್ದಿನ ಕಣ್ಣನ್ನ ಇಟ್ಟಿದ್ದು, ಕ್ಯಾಲಿಬರ್ ಫಿರಂಗಿಗಳನ್ನ ಬಳಸಿ ಪಾಕ್ ದಾಳಿಯನ್ನ ತಡೆದಿದ್ದೀವಿ ಅಂತ ಭಾರತೀಯ ರಕ್ಷಣಾ ಇಲಾಖೆನೇ ಈಗ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ.
ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಇವತ್ತಿನ ದಾಳಿಯ ಬಗ್ಗೆ ಅಧಿಕೃತ ಹೌದೋ ಅಲ್ವೋ ಅನ್ನುವಂತಹ ವಿಚಾರಗಳಿದ್ದಂತಹ ಸಂದರ್ಭದಲ್ಲಿ ಈಗ ಭಾರತೀಯ ರಕ್ಷಣಾ ಇಲಾಖೆನೇ ಅಧಿಕೃತ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಇಂತಹ ಸಂದರ್ಭದಲ್ಲಿ ಪ್ರತೀಕಾರದ ವಿಚಾರವನ್ನ ಕೂಡ ಹೇಳಲಾಗಿದೆ. ಹೌದು, ನಾವು ಇದಕ್ಕೆ ಪ್ರತೀಕಾರ ಮತ್ತೆ ತೀರಿಸಿಕೊಂಡಿದ್ದೀವಿ ಅಂತ ಹೇಳಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ನವಿತಾ, ಪ್ರಮುಖವಾಗಿ ಇವತ್ತು ಆಗಿರ್ತಕ್ಕಂಥದ್ದು ಭಾರತದ ಮೇಲೆ ಅವರು ದಾಳಿಯನ್ನು ಮಾಡ್ತಾರೆ ಅನ್ನುವಂಥದ್ದು ಮುನ್ಸೂಚನೆ ಮುಂಚಿತವಾಗಿಯೇ ಇತ್ತು. ಅದಕ್ಕೆ ಬೇಕಾಗಿರುವ ಹಾಗೆ ನಮ್ಮ ಆಂಟಿ ಮಿಸೈಲ್ ಸಿಸ್ಟಮ್, ಆಂಟಿ ಏರ್ಕ್ರಾಫ್ಟ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ಅವು ತಮ್ಮ ಕೆಲಸವನ್ನ ಮಾಡಿದಾವೆ. ಆದರೆ ಅದಕ್ಕಿಂತ ಅತಿ ದೊಡ್ಡದಾಗಿರ್ತಕ್ಕಂಥ ಸುದ್ದಿ ಅಂದರೆ ಭಾರತ ಮತ್ತೆ ಗಡಿಯನ್ನ ದಾಟಿ ಹೋಗಿ ಲಾಹೋರ್ ತನಕ ಹೋಗಿ ಅಲ್ಲಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪುಡಿ ಪುಡಿ ಮಾಡಿ ಹಾಕಲಾಗಿದೆ. ಅವರ ರೆಡಾರ್ಗಳನ್ನ ಹೊಡೆದು ಹಾಕಲಾಗಿದೆ. ಇದನ್ನು ಅಧಿಕೃತವಾಗಿ ಇವತ್ತು ಭಾರತ ಮತ್ತೊಂದು ಬಾರಿ ಒಪ್ಕೊಂಡಿರುವಂತದ್ದು. ಆಪರೇಷನ್ ಸಿಂಧೂರ ಏನಿದೆ ಮುಂದುವರಿತಾ ಇದೆ. ಆ ಸಿಂಧೂರದ ಹೆಸರಿನಲ್ಲಿ ತಂದೂರಿಯಲ್ಲಿ ಹಾಕಿ ಬೇಯಿಸಿದಾಗ ಆಗ್ತಾ ಇದೆ ಈ ಪಾಕಿಸ್ತಾನವನ್ನ. ಆ ಪಾಕಿಸ್ತಾನಿಯರಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಫೀಲಿಂಗ್ ಬರ್ತಾ ಇರುವಂತದ್ದು. ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಕೇವಲ 48 ಗಂಟೆ ಅವಧಿ ಒಳಗೆ ಎರಡನೇ ಬಾರಿಗೆ ಗಡಿಯನ್ನ ದಾಟಿ ಭಾರತೀಯ ಡ್ರೋನ್ಗಳು, ಭಾರತೀಯ ಮಿಸೈಲ್ಗಳು ಪಾಕಿಸ್ತಾನವನ್ನ ದಾಳಿ ಮಾಡಿ ಛಿದ್ರ ಮಾಡಿ ಆಗ್ತಾ ಇದ್ದಾವೆ. ಪಾಕಿಸ್ತಾನಿಯರು ಅನ್ಕೊಂಡಿದ್ರು ನಾವು ಭಾರತ ಈಗ ನಮ್ಮ ಮೇಲೆ ದಾಳಿ ಮಾಡೋಗಿದೆ, ಆರಾಮಾಗಿರ್ತಾರೆ, ನಾವು ಅವರ ಮೇಲೆ ನಾವು ದಾಳಿಯನ್ನ ಮಾಡಬಹುದು, ಫೇಕ್ ನ್ಯೂಸ್ಗಳನ್ನ ಹರಡ್ತಾ ಒಂದು ಇನ್ಫಾರ್ಮೇಶನ್ ವಾರ್ಫೇರ್ ನಲ್ಲಿ ಅವರನ್ನ ನಾವು ಕಟ್ಟಿ ಹಾಕಬಹುದು ಅಂತ ಅಂದ್ಕೊಂಡಿತ್ತು. ಅದೇ ರೀತಿಯಾಗಿ 15 ನಗರಗಳನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಅಮೃತ್ಸರದಲ್ಲಂತೂ P-15E ಅಂತಕ್ಕಂಥ ಈ ಚೈನಾದವರು ಕೊಟ್ಟಂತ ಈ ಮಿಸೈಲ್ಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಆದ್ರೆ ಭಾರತದ ಬಳಿಯಲ್ಲಿರ್ತಕ್ಕಂಥ S-400 ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳೇನಿದಾವೆ ಅತ್ಯಂತ ಕಾರುವಕ್ಕಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡಿರುವಂತದ್ದು. ಈ S-400 600 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಪಾಕಿಸ್ತಾನದ ಗಡಿ ಒಳಗೆ ಏನೇ ಡೆವಲಪ್ಮೆಂಟ್ಗಳಾದ್ರೂ, ಯಾವುದೇ ಏರ್ಕ್ರಾಫ್ಟ್ಗಳು ಹಾರಾಟವನ್ನು ನಡೆಸಿದ್ರು ಕೂಡ ರೆಡಾರ್ಗಳು ಅದನ್ನು ಹಿಡಿದು ಹಾಕಬಹುದು. ಒಂದೇ ಏಟಿಗೆ 300 ಟಾರ್ಗೆಟ್ಗಳನ್ನು ಕಟ್ಟಿ ಹಾಕುವಂತ ಶಕ್ತಿ S-400 ಇದೆ. ಅದೇ ರೀತಿಯಾಗಿ ಇಂಡಿಜಿನಿಯಸ್ ಆಗಿ ಡೆವಲಪ್ ಆಗಿರ್ತಕ್ಕಂಥ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಭಾರತಕ್ಕೆ ಒಂದು ರೀತಿಯಿಂದ ಕವಚವಾಗಿರುವಂತದ್ದು. ಭಾರತದ ರಕ್ಷಣಾ ಕವಚ ಅದು. ನಾವು ಇಸ್ರೇಲ್ನ ಐರನ್ ಡ್ರೋಮ್ ಬಗ್ಗೆ ಕೇಳಿರ್ತೀವಿ, ಆದ್ರೆ ಭಾರತದ್ದೇ ಆಗಿರ್ತಕ್ಕಂಥ ಐರನ್ ಡ್ರೋಮ್ಗಿಂತ ಅತ್ಯಂತ ಒಂದು ಬೃಹತ್ ಆಗಿರ್ತಕ್ಕಂಥ ಮತ್ತು ಅಷ್ಟೇ ಕಾರುವಕ್ಕಾಗಿರ್ತಕ್ಕಂಥ ಸಿಸ್ಟಮ್ ಅನ್ನ ಭಾರತ ಕೂಡ ಹೊಂದಿದೆ. ಅದನ್ನ ನಾವು ಯಾರಿಗೂ ಹೇಳಿರಲಿಲ್ಲ, ತೋರಿಸಿರಲಿಲ್ಲ, ಇವತ್ತು ತೋರಿಸುವಂತ ಸಂದರ್ಭ ಬಂದಿದೆ. ಆದ್ರೆ ಅದಕ್ಕಿಂತ ಅತಿ ದೊಡ್ಡ ಸುದ್ದಿ ಅಂದ್ರೆ ಮತ್ತೆ ಪಾಕಿಸ್ತಾನದ ಗಡಿಯನ್ನ ಪ್ರವೇಶ ಮಾಡಿ ಲಾಹೋರ್ ತನಕ ಹೋಗಿ ಪಂಜಾಬ್ಗೆ, ಪಾಕಿಸ್ತಾನಕ್ಕೆ ಅಲ್ಲಿ ತನ್ನ ಪಂಜಾಬ್, ನಮ್ಮಲ್ಲಿ ಹೇಗೆ ಪಂಜಾಬ್ ಇದೆಯೋ ಹಾಗೆ ರೀತಿ ಪಾಕಿಸ್ತಾನದಲ್ಲಿ ಪಂಜಾಬ್ ಇದೆ. ಅದು ಒಂದು ಪ್ರೈಡ್ ಆಗಿರುವಂಥದ್ದು. ನಮ್ಮ ಪಂಜಾಬನ್ನು ಯಾರು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ 1965ರ ಯುದ್ಧದಲ್ಲಿ ನಾವು ಲಾಹೋರ್ ತನಕ ಹೋಗಿರುತ್ತೆ. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿ ಇದ್ದಂಥ ಸಂದರ್ಭದಲ್ಲಿ ಲಾಹೋರ್ ತನಕ ಹೋಗಿರುತ್ತೆ ನಮ್ಮ ಸೇನೆ. ಅದಾದ ಬಳಿಕ ನಾವು ಇನ್ಫ್ಯಾಕ್ಟ್ 1971ನಲ್ಲೂ ಕೂಡ ಲಾಹೋರ್ವರೆಗೂ ಹೋಗೋದಿಲ್ಲ, ಲಾಹೋರನ್ನು ವಶಪಡಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಆಗಿರೋದಿಲ್ಲ. ಆದರೆ ಈಗ ಮತ್ತೊಂದು ಬಾರಿ ಮೊನ್ನೆ ಒಂದು ಸರಿ ನೋಡಿ ನಾವೀಗ ಲಾಹೋರ್ ಬಳಿಯಲ್ಲಿರ್ತಕ್ಕಂಥ ಮುರುಡ್ಕಿ ಅನ್ನುವಂಥ ಸ್ಥಳದಲ್ಲಿ ಉಗ್ರರ ಒಂದು ಕಾರ್ಖಾನೆ ಏನಿತ್ತು, ಆ ಕಾರ್ಖಾನೆಗೆ ಹೋಗಿ ದಾಳಿಯನ್ನ ಮಾಡಿ ಅದನ್ನು ಧ್ವಂಸ ಮಾಡಿದ್ದಾಯ್ತು. ಈಗ ಲಾಹೋರ್ಗೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಇವತ್ತು ಲಾಹೋರ್, ಕರಾಚಿ, ಅದೇ ರೀತಿಯಾಗಿ ನಾವು ಪೇಶಾವರ ಅಲ್ಲೆಲ್ಲ ಕೂಡ ಬ್ಲಾಸ್ಟ್ಗಳಾಗ್ತಾ ಇದ್ದಾವೆ. ಆದರೆ ಭಾರತೀಯ ಸೇನೆ ಕೊಟ್ಟಂತ ಮಾಹಿತಿ ಪ್ರಕಾರ ನಾವು ಇವತ್ತು ಕೂಡ ಸ್ಪೆಸಿಫಿಕ್ ಆದಂತ ದಾಳಿಯನ್ನ ಮಾಡಿದ್ದೀವಿ. ಅಲ್ಲಿಯ ಜನರನ್ನ ಟಾರ್ಗೆಟ್ ಮಾಡಿಲ್ಲ, ಅಲ್ಲಿಯ ಮಿಲಿಟರಿಯನ್ನ ಅಥವಾ ಅಲ್ಲಿ ಇರ್ತಕ್ಕಂಥ ಯಾವುದೇ ಜನಸಾಮಾನ್ಯರನ್ನ, ಅಲ್ಲಿಯ ಸರ್ಕಾರವನ್ನ ಟಾರ್ಗೆಟ್ ಮಾಡಿಲ್ಲ. ಬದಲಿಗೆ ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ರಲ್ಲ, ಯಾವ ರೀತಿಯಾಗಿ ಎಸ್ಕಲೇಟ್ ಅನ್ನ ಮಾಡಿದ್ರಲ್ಲ, ಈಗ ನಾವು ಎಂಟ್ರಿ ಆಗಿ ಅವರ ರೆಡಾರ್ ಸಿಸ್ಟಮ್ಗಳನ್ನ ಹೊಡೆದು ಹಾಕಿದ್ದೀವಿ, ಅವರ ಆಂಟಿ ಮಿಸೈಲ್ ಸಿಸ್ಟಮ್ಸ್ಗಳೇನಿತ್ತು ಅವುಗಳನ್ನ ಛಿದ್ರ ಮಾಡಿದ್ದೀವಿ ಅಂತ ಹೇಳಿ. ಹೀಗಾಗಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮತ್ತು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರುವಂಥದ್ದು. ಭಾರತೀಯ ಸೇನೆಯ ಹೆಸರನ್ನ ಕೇಳಿದ್ರೆ, ಭಾರತದ ಹೆಸರನ್ನ ಕೇಳಿದ್ರೆ ಇವತ್ತು ಪಾಕಿಸ್ತಾನ ತನ್ನ ನೆಮ್ಮದಿಯನ್ನ ಕಳೆದುಕೊಂಡು ವಿಚಿತ್ರವಾದಂಥ ಒಂದು ಪ್ರಸ್ತುತಿಯನ್ನ ನಾವು ನೋಡ್ತಾ ಇದ್ದೀವಿ, ಅಂತ ದೃಶ್ಯಗಳನ್ನು ನೋಡ್ತಿದ್ದೀವಿ. ಜನ ಅಂತೂ ಹೊರಗಡೆ ಓಡಿ ಬರ್ತಾ ಇದ್ದಾರೆ. ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅನ್ನೋದು ಯಾರಿಗೂ ಕೂಡ ಊಹೆನೂ ಸಿಗದಾಗೆ. ನೋಡಿ, ಮೊನ್ನೆ ನಾವು ದಾಳಿಯನ್ನ ಮಾಡಿದಾಗ ಸಹಜವಾಗಿ ಏನು ಅನ್ಕೊಂಡಿರುತ್ತೆ, ಪಾಕಿಸ್ತಾನ ಇನ್ನೂ ಕೂಡ ತನ್ನ ಏರ್ ಡಿಫೆನ್ಸ್ ಅನ್ನು ಅದು ಸ್ಟ್ರಾಂಗ್ ಮಾಡ್ಕೊಂಡಿರ್ಬೋದು, ಭಾರತದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಳಿಯನ್ನು ತಡೆಯುವಂತ ಶಕ್ತಿ ಬೆಳೆಸ್ಕೊಂಡಿರ್ಬೋದು ಅಂತ ಅಂದ್ಕೊಳ್ಳಲಾಗಿತ್ತರೂ ಕೂಡ ಇವತ್ತು ಮತ್ತೆ ಭಾರತ ತನ್ನ ಅತ್ಯಂತ ಕ್ಷಮತೆಯನ್ನು ತೋರಿಸಿರುವಂಥದ್ದು, ಯುದ್ಧ ಕ್ಷಮತೆಯನ್ನು ತೋರಿಸಿ ಅವರ ರೆಡಾರನ್ನ, ಅವರ ಡಿಫೆನ್ಸ್ ಸಿಸ್ಟಮ್ಗಳನ್ನು ಛಿದ್ರ ಮಾಡಿ ಹಾಕಿ ಅದನ್ನು ಅಧಿಕೃತವಾಗಿ ಹೇಳ್ಕೊಂಡಿದೆ. ಇದು ಯಾವುದೋ ಕೋವರ್ಟ್ ಆಪರೇಷನ್ ಅಲ್ಲ, ಅಥವಾ ಯಾವುದೋ ಒಂದು ನಾವು ನಾನ್ ಸ್ಟೇಟ್ ಆಕ್ಟರ್ಸ್ನ ಬಳಸ್ತಾ ಇಲ್ಲ. ಉಗ್ರರನ್ನ ಬಳಸಿ ಹೇಗೆ ನಮ್ಮನ್ನ ಕಟ್ಟಿ ಹಾಕೋದಕ್ಕೆ ನಮ್ಮನ್ನ ಚುಚ್ಚಿ ರಕ್ತ ಬರಿಸ್ತಾ ಇತ್ತಲ್ಲ ಪಾಕಿಸ್ತಾನ, ಆ ರೀತಿಯಾಗಿ ಭಾರತ ಮಾಡ್ತಿಲ್ಲ. ಬದಲಾಗಿ ಅಧಿಕೃತವಾಗಿ ಹೇಳಿರುವಂಥದ್ದು, ಹೌದು ಅವರು ನಮ್ಮ ಮೇಲೆ ಇವತ್ತು 15 ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಮಿಸೈಲ್ ಅನ್ನ ಲಾಂಚ್ ಮಾಡಿದ್ರು, ನಾವು ಏರ್ ಡಿಫೆನ್ಸ್ ಅನ್ನ ಬಳಸಿ ಅವುಗಳನ್ನ ಹೊಡೆದಾಕಿದ್ದೀವಿ. ಅದೇ ಕಾರಣದಿಂದಾಗಿ ಮತ್ತೆ ಅವರು ಎಸ್ಕಲೇಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರ ರೆಡಾರ್ಗಳನ್ನ ಪುಡಿ ಮಾಡಿ ಹಾಕಿದ್ದೀವಿ, ಅವರ ಆಂಟಿ ಮಿಸೈಲ್ ಸಿಸ್ಟಮ್ಗಳನ್ನ, ಆಂಟಿ ಏರ್ಕ್ರಾಫ್ಟ್ ಸಿಸ್ಟಮ್ಗಳನ್ನ ಛಿದ್ರ ಮಾಡಿ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ನಿಜಕ್ಕೂ ಕೂಡ ಈ ಭಾರತೀಯ ಸೇನೆಯ ಈ ಕಾರ್ಯ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಒಂದು ಭದ್ರತೆಯ ಮನೋಭಾವನೆ ತುಂಬುತ್ತಾ ಇದ್ರೆ ನಾವೆಲ್ಲರೂ ಕೂಡ ಮತ್ತೊಂದು ಬಾರಿ ನಮ್ಮ ಸೇನೆಗೆ ಸೆಲ್ಯೂಟ್ ಹೇಳಬೇಕಾಗಿರುವಂತಹ ಸಂದರ್ಭ ಇದು. ನವಿತಾ,
ಈಗ ಗುಡಿ ನೀವೇ ಹೇಳಿದ ಹಾಗೆ ಒಂದ್ ಕಡೆ ಪಹಲ್ಗಾಮಲ್ಲಿ ಆದಂತಹ ಅಮಾಯಕರ ಮೇಲಿನ ದಾಳಿ ಒಂದು ಕಡೆ, ಅದಕ್ಕೆ ಈಗ ನಾವು ಟಾರ್ಗೆಟ್ ಮಾಡಿದ್ದು ಕೇವಲ ಉಗ್ರರ ಅಡಗುತಾಣಗಳನ್ನ, ಉಗ್ರರನ್ನ. ಆದ್ರೆ ಪಾಕಿಸ್ತಾನ ಮತ್ತೆ ಇಂತಹ ಕೆಲಸಗಳನ್ನ ಮಾಡ್ತಾನೆ ಇದೆ. ಒಂದ್ ಕಡೆ ಗಡಿಗಳನ್ನ ದಾಟಿ ಇಂತಹ ಕೆಲಸಗಳನ್ನ ಮಾಡುವಂತಹ ಕೆಲಸ. ಆದ್ರೆ ಭಾರತ ಸುಮ್ಮನೆ ಕೂತ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತಾ ಏನೋ, ಯಾಕಂದ್ರೆ ನಾವು ಮಾಡಿದಕ್ಕೆ ನಾವು ಮಾಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಪ್ರತೀಕಾರದ ಮಾತುಗಳನ್ನ ಆಡುವಂಥದ್ದು. ಭಾರತ ಎಲ್ಲೂ ಕೂಡ ಸಂಯಮವನ್ನ ಕಳೆದುಕೊಳ್ತಾ ಇಲ್ಲ, ಎಲ್ಲೂ ಕೂಡ ಏನು ಉಲ್ಲಂಘನೆಗಳನ್ನ ಮಾಡ್ತಾ ಇಲ್ಲ. ಆದ್ರೆ ಇನ್ನು ಮುಂದೆ ಅಂತಹ ಪರಿಸ್ಥಿತಿ ಬರ್ಬೋದೇನೋ ಅಂತ ಹೇಳಿ, ಯಾಕಂದ್ರೆ ಪಾಕಿಸ್ತಾನ ನೆಟ್ಟಗೆ ಸರಿಯಾಗಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ, ಏನು ಯಾವ ರೀತಿಯಾಗಿ ಅಮಾಯಕರನ್ನ ಮತ್ತೆ ಸಾಯಿಸುವಂತಹ ಕೆಲಸವನ್ನೇ ಮಾಡ್ತಾ ಇದೆ ಇಲ್ಲಿ ಅಂತ. ಖಂಡಿತವಾಗಿ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇದೆ? ಅವರು ದಾಳಿಯನ್ನು ಮಾಡುವಂಥದ್ದು ಯಾರೋ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ವೃದ್ಧರ ಮೇಲೆ, ಗುರುದ್ವಾರದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂಥವರ ಮೇಲೆ, ಮಸೀದಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂಥವರನ್ನ ಟಾರ್ಗೆಟ್ ಮಾಡಿಕೊಂಡು ಶೆಲ್ಲಿಂಗ್ ಅನ್ನು ನಡೆಸುವಂಥದ್ದು, ಮಿಸೈಲ್ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಈಗ ನೋಡಿ, ನಾವು ಜಮ್ಮು ಕಾಶ್ಮೀರ ಮತ್ತು ನಾವು ಪಾಕ್ ಆಕ್ರಮಿತ ಕಾಶ್ಮೀರದ ಒಂದು ಆಸುಪಾಸು ಮಾತ್ರ ಅಲ್ಲ, ಇವನ್ ಪಂಜಾಬ್ ಗಡಿಯನ್ನು ದಾಟಿ ಅಮೃತಸರದ ಕೂಡ ಮಿಸೈಲ್ ಅನ್ನು ಹಾರಿಸುವಂತ ಅಗತ್ಯತೆ ಏನಿತ್ತು? ಅಮೃತಸರದಲ್ಲಿ ಇರ್ತಕ್ಕಂಥದ್ದೇನು? ಅಲ್ಲಿಯ ಗುರುದ್ವಾರವನ್ನು ಟಾರ್ಗೆಟ್ ಮಾಡ್ತಾ ಇದ್ರ, ಅಥವಾ ನಮ್ಮ ಗೋಲ್ಡನ್ ಗುರುದ್ವಾರ ಏನಿದೆ, ಟೆಂಪಲ್ ಅಂತ ಏನು ಕರಿತೀವಿ, ಅದನ್ನೇನಾದರೂ ಟಾರ್ಗೆಟ್ ಮಾಡ್ತಾ ಇದ್ರ? ಯಾವ ರೀತಿಯಾಗಿರ್ತಕ್ಕಂಥ ಇವರ ಒಂದು ಹುನ್ನಾರ ಇತ್ತು ಅಂತ ಹೇಳಿ ಅಲ್ಲಿ ನೋಡಿದ್ರೆ, ರಾಜಸ್ಥಾನದಿಂದ ಪಂಜಾಬ್ ಬಾರ್ಡರ್ ಇಂದ ಅಂತಾರಾಷ್ಟ್ರೀಯ ಬಾರ್ಡರ್ ತರ ಸಾವಿರಾರು ಸಂಖ್ಯೆಯಲ್ಲಿ ಟ್ಯಾಂಕ್ಗಳನ್ನು ತಂದು ನಿಲ್ಲಿಸಿಕೊಂಡಿದ್ದಾರೆ. ಭಾರತೀಯ ಸೇನೆ ಸುಮ್ಮನೆ ಅದೇನು ಗೊತ್ತಾಗೋದಿಲ್ಲ ಅನ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆ ದೇಶಕ್ಕೆ ಏನಾಗ್ತಾ ಇದೆ ಅಂದ್ರೆ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಆದ್ರೆ ಇವತ್ತು ಈ ಬಾರಿ ಭಾರತ ಇಷ್ಟು ಕ್ಷಿಪ್ರವಾಗಿ, ಇಷ್ಟು ತೀಕ್ಷ್ಣವಾಗಿ, ಇಷ್ಟು ಕಠಿಣವಾಗಿ ಒಂದು ದಾಳಿಯನ್ನ ಮಾಡುತ್ತೆ, ಪ್ರತಿ ದಾಳಿಯನ್ನ ಮಾಡುತ್ತೆ ಅನ್ನುವಂಥ ಕಲ್ಪನೆಯನ್ನ ಅವ್ರ ಕನಸಿನಲ್ಲೂ ಕಂಡಿರಲಿಲ್ಲ ಅನ್ಸುತ್ತೆ. ಅದನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದು, ನೀವು ಈ ಬಾರಿ ಕಲ್ಪನೆಯನ್ನ ಕೂಡ ಮಾಡಿಕೊಂಡಿರೋದಿಲ್ಲ, ಅಂತ ದೊಡ್ಡ ಮಟ್ಟದ ದಾಳಿಯನ್ನ ಮಾಡ್ತೀವಿ, ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತೇಳಿ. ಅದನ್ನ ನೋಡ್ತಾ ಇದೀವಿ ನೋಡಿ. ಒಂದು ಅಂತಾರಾಷ್ಟ್ರೀಯ ಗಡಿ ದಾಟಿ ಹೋಗೋದು ಸುಲಭ ಅಲ್ಲ ನವಿತಾ. ಆ ರೀತಿಯಾದ ಸಾಕ್ಷ್ಯಾಧಾರಗಳು ಬೇಕು. ನಾಳೆ ವಿಶ್ವ ಪ್ರಶ್ನೆಯನ್ನ ಮಾಡುತ್ತೆ ಭಾರತನ, ನೀವು ಅಗ್ರೆಸರ್ ಆಗಿದ್ದೀರಾ, ನೀವು ಯಾಕೆ ಪಾಕಿಸ್ತಾನದ ಗಡಿಯನ್ನ ಪ್ರವೇಶ ಮಾಡ್ತಿದ್ದೀರಿ ಅಂತ ಯಾರಾದ್ರೂ ಪ್ರಶ್ನೆಯನ್ನ ಮಾಡಿದ್ರೆ ಅದಕ್ಕೆ ಬೇಕಾದಂತಹ ಉತ್ತರಗಳನ್ನ ಕೂಡ ಭಾರತ ಇಟ್ಕೊಂಡಿರುವಂತದ್ದು. ಮೊದಲ ದಿನ ನಾವು ನೋಡ್ತಾ ಇದ್ವಿ, ಮೊನ್ನೆ ದಾಳಿ ಆದಂತಹ ಸಂದರ್ಭ ರಾತ್ರಿ 9 ಸ್ಥಳವನ್ನ ಗುರುತಿಸಲಾಗುತ್ತೆ. ಆ 9 ಸ್ಥಳದಲ್ಲಿ 24 ಮಿಸೈಲ್ಗಳನ್ನ ಹಾಕಿ ಅಥವಾ ಬಾಂಬ್ಗಳನ್ನ ಹಾಕಿ ಛಿದ್ರ ಮಾಡಲಾಗುತ್ತೆ. ಪ್ರತಿಯೊಂದರಲ್ಲೂ ಕೂಡ ಉಗ್ರರು ಇರುವಂತದ್ದು ನಾವು ನೋಡ್ತೀವಿ. ಈಗ ಈ ಏನು ಇದರಲ್ಲಿ ಭವಲ್ಪುರದಲ್ಲಿ ದಾಳಿ ಆಯ್ತಲ್ಲ, ಮಕ್ರೇಜ್ ಆ ಮಕ್ರೇಜ್ ಅಂತಕ್ಕಂಥದ್ದು, ಅಲ್ಲಿ ಆ ಭವಲ್ಪುರದಲ್ಲಿ ದಾಳಿ ಆಗಿರ್ತಕ್ಕಂಥ ಆ ಮಕ್ರಜ್ ಅಹಮದುಲ್ಲಾ ಅಂತ ಏನಿದೆ, ಅಥವಾ ಆ ಒಂದು ಸ್ಥಳದಲ್ಲಿ ಮಸೂದ್ ಅಜಹರ್ ಇರ್ಬೋದು, ಆತನ ಕುಟುಂಬಸ್ಥರು ಇರ್ಬೋದು, ನಮ್ಮ ದೇಶದಲ್ಲಿ ಏನು ಒಂದು ಹೈಜಾಕ್ ಅನ್ನ ಮಾಡಲಾಗಿತ್ತು, ಕಂದಹಾರ್ ವಿಮಾನ ಅಪಹರಣ ಪ್ರಕರಣ ಆಗಿತ್ತು, ಅದರ ಪ್ರಮುಖ ಆರೋಪಿಯನ್ನ ಕೂಡ ಸದೆ ಬಡಿಯಲಾಗಿದೆ ಬಿಕಾಸ್ ಆಫ್ ದಟ್ ದಾಳಿ. ಅದೊಂದೇ ಅಲ್ಲ, ಆ ರೀತಿಯಾಗಿ 9 ಪ್ರದೇಶದಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಉಗ್ರರು, ಅಸ್ಪೈರಿಂಗ್ ಉಗ್ರರಾಗಬೇಕಂತ ಕನಸು ಕಾಣುವಂಥವ್ರು ಎಲ್ಲರನ್ನ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕಿ ಆ ಇಡೀ ಇದನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಧ್ವಂಸ ಮಾಡಾಗಿದೆ. ಅದಾದ ಮೇಲಾದ್ರೂ ಪಾಠವನ್ನ ಕಲಿತಾ ಇದೆಯಾ ಪಾಕಿಸ್ತಾನ ಅಂದ್ರೆ? ಇಲ್ಲ, ಅದು ಮತ್ತೆ ನಮ್ಮನ್ನ ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಪಡೋದು. LOC ಅಲ್ಲಿ ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡಿ ಅಲ್ಲಿ 10ಕ್ಕೂ ಅಧಿಕ ಜನರನ್ನ ಹತ್ಯೆಗೆ ಕಾರಣ ಆಗಿರುವಂತದ್ದು. ಈಗ ಪಂಜಾಬ್ ಮೇಲೆ ಮಿಸೈಲ್ಗಳನ್ನ ದಾಳಿ ಮಾಡುವಂಥದ್ದು. ಹಾಗೆ ಮಾಡಿದಾಗ ಮುಂಚಿನ ಭಾರತ ತಡೆದುಕೊಳ್ತಾ ಇತ್ತು ಅನ್ಸುತ್ತೆ, ಹೋಗ್ಲಿ ಅನ್ಸುತ್ತೆ. ನಾವೀಗ ಉದಾಹರಣೆಗೆ ನೋಡ್ತಾ ಇದ್ರೆ, ಒಬ್ಬ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ಕೆಟ್ಟವನಾದ್ರೆ ಏನಾಗುತ್ತೆ ಅನ್ನುವಂಥದ್ದು ಒಂದು ನಾವೇನು ನೋಡ್ತಿರ್ತೀವಲ್ಲ, ಅದರ ಉದಾಹರಣೆ ನೋಡ್ತಾ ಇರೋದು. ಇಷ್ಟು ದಿನ ಅತ್ಯಂತ ಒಳ್ಳೆಯವರಾಗಿದ್ದು ಭಾರತ, ಅತ್ಯಂತ ಜನರಸ್ ಆದಂಥ ವಾಟರ್ ಟ್ರೀಟಿ, ಸಿಂಧು ನದಿ ಒಪ್ಪಂದದಿಂದ ಅವರು ನಮ್ಮ ಮೇಲೆ ಪದೇ ದಾಳಿಯನ್ನ ಮಾಡ್ತಾ ಇದ್ರು, ಪದೇ ಭಯೋತ್ಪಾದಕ ಕೃತ್ಯವನ್ನು ಎಸಗ್ತಾ ಇದ್ರು. ಸಿಂಧು ನದಿ ಒಪ್ಪಂದಕ್ಕೆ ಭಾರತ ಕೈ ಹಾಕಿರಲಿಲ್ಲ. ಆದ್ರೆ ಇವತ್ತು ಪ್ರತಿ ಬಾರಿ ಕೂಡ ಅದನ್ನು ಕೂಡ ಒಂದು ವೆಪನ್ ಆಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ಮತ್ತೊಂದು ಬಾರಿ ಲಾಹೋರ್ಗೆ ಹೋಗಿರುವಂಥದ್ದು ತೀರಾ ಚೀಮಾರಿ ಆಗುವಂಥದ್ದು, ಅವರ ಮುಖಭಂಗ ಆಗಿರುವಂಥದ್ದಕ್ಕೆ ಇದೊಂದು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆಯಾಗಿ ಕಾಣ್ತಾ ಇದೆ ನವಿತಾ. ಒಟ್ಟಾರೆ ಭಾರತ ತನ್ನ ಪವರ್ ಏನು ಅನ್ನೋದನ್ನ ಒಂದು ಚಿಕ್ಕ ಉದಾಹರಣೆಯ ಝಲಕನ್ನು ತೋರಿಸಿದೆ. ಇವತ್ತು ಇಡೀ ಸರ್ಕಾರ ಹೇಳಿದಾಗೆ ಈ ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಆರಂಭ ಅಷ್ಟೇ, ಇನ್ನೂ ಕೂಡ ಪ್ರಯಾಣ ತುಂಬಾ ದೂರ ಇದೆ.